ನಮಸ್ಕಾರ, ನಾನು ಮೋನಿಕಾ ರಾಜ್, ಟ್ಯಾರೋ ಕಾರ್ಡ್ ರೀಡರ್, ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಹೀಲರ್ ಮತ್ತು ವೆಲ್ತ್ ಮಾಸ್ಟ್ರಿ ಕೋಚ್, ಕಲರ್ ನ್ಯೂಮರಾಲಜಿಸ್ಟ್ ಮತ್ತು ಕಲರ್ ಥೆರಪಿಸ್ಟ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನಿವತ್ತು ಉಪ್ಪಿನ ಬಗ್ಗೆ ಮಾತಾಡ್ತೀನಿ. ಉಪ್ಪು ಹೇಗೆ ನಮ್ಮಲ್ಲಿರೋ ನೆಗೆಟಿವಿಟಿನ ತೆಗೆಯುತ್ತೆ ಅನ್ನೋದನ್ನು ನಾನು ನಿಮಗೆ ಇವತ್ತು ಹೇಳ್ತೀನಿ. ಈಗ ಸುಮಾರು ಜನ ಈಗ ಒಂದು ಫಂಕ್ಷನ್ಸ್ಗೆ ಹೋಗಿ ಬರ್ತಾರೆ, ಅಥವಾ ಎಲ್ಲೋ ಒಂದು ಗೆಟ್ ಟುಗೆದರ್ ಇರುತ್ತೆ, ಅಥವಾ ಏನೋ ಒಂದು ಫಂಕ್ಷನ್ಸ್ ಅಟೆಂಡ್ ಮಾಡಿರ್ತಾರೆ, ಮದುವೆ ಪಾರ್ಟೀಸ್ ಅಟೆಂಡ್ ಮಾಡಿರ್ತಾರೆ. ಹೋಗಿ ಬಂದಮೇಲೆ ತುಂಬ ಮೈಕೈ ನೋವು, ಸುಸ್ತು, ಒಂದು ಇಡೀ ದಿನ ಎದ್ದೊಳಕ್ಕಾಗಲ್ಲ, ತುಂಬ ಸುಸ್ತು, ಹಿಂಸೆ ಪಡ್ತಾ ಇರ್ತಾರೆ, ಹೇಳ್ಕೊಳಕ್ಕಾಗಲ್ಲ. ಇದು ಯಾಕಾಗತ್ತೆ ಅಂತ ಹೇಳಿದ್ರೆ ಆ ಕಣ್ಣು ದೃಷ್ಟಿ ಮತ್ತು ನಾವು ಎಷ್ಟೋ ಜನದ ಮಧ್ಯೆ ಇರ್ತೀವಲ್ವ, ಅವರ ಒಂದು ಏನಂತಾರೆ ಎನರ್ಜೀಸ್ ನಮಗೆ ಎಫೆಕ್ಟ್ ಆಗಿರುತ್ತೆ. ಪಾಸಿಟಿವ್ ಇರ್ಬೋದು ಅಥವಾ ನೆಗೆಟಿವ್ ಎನರ್ಜೀಸ್ ಇರ್ಬೋದು. ಅದು ಯಾವಾಗ ನಮಗೆ ಅವ್ರ ಸುತ್ತ ಇದ್ದಾಗ ಎಫೆಕ್ಟ್ ಆದಾಗ ಈ ಥರ ಎಲ್ಲ ತುಂಬ ಹಿಂಸೆ ಪಡ್ತೀವಿ ಫಂಕ್ಷನ್ಸ್ ಅಥವಾ ಈವೆಂಟ್ಸಿಂದ ಬಂದಾಗ. ಇದನ್ನೆಲ್ಲ ಹೇಗೆ ಹೋಗ್ಸೋದು, ಅವರ ಹೇಗೆ ಕ್ಲೀನ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋನಲ್ಲಿ ನಾನು ಹೇಳ್ತೀನಿ. ಏನು ಇದು ವೆರಿ ಸಿಂಪಲ್ಲಾಗಿ ಮಾಡೋವಂಥದ್ದು. ಉಪ್ಪನ್ನು ಯೂಸ್ ಮಾಡಿ 1 ಬಕೆಟ್ ನಲ್ಲಿ ನೀರನ್ನ ಫಿಲ್ ಮಾಡ್ಕೋಬೇಕು. ಅಂದರೆ ಎಷ್ಟು ಬಿಸಿ ನೀವು ಸ್ನಾನ ಮಾಡ್ತೀರ ನೀರು, ಅಷ್ಟು ಬಿಸಿಗೆ ನೀರನ್ನ ಮಾಡ್ಕೋಬೇಕು. ಆ ಬಕೆಟಲ್ಲಿ ಎಷ್ಟು, ಒಂದು ಬೌಲ್ ಅಥವಾ ಒಂದು ಚಿಕ್ಕ ಕಪ್ಪಲ್ಲಿ 1 ಹಿಡಿ ಅಷ್ಟು ಉಪ್ಪನ್ನ, ಕಲ್ಲು ಉಪ್ಪಿದ್ರೆ ಇನ್ನೂ ಒಳ್ಳೆಯದು, ಕಲ್ಲು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆ ಉಪ್ಪಿನ ನೀರಲ್ಲಿ ಸ್ನಾನ ಮಾಡಬೇಕು. ಇದನ್ನು ವಾರಕ್ಕೆ 2 ಸಲ ಮಾಡಿದ್ರೂ ಸಾಕು, ಅಥವಾ 3 ಸಲ ಮಾಡಿದ್ರೂ ಸಾಕು. ದಿನ ಮಾಡಬೇಕು ಅನ್ನೋದೇನೂ ಇಲ್ಲ. ಈ ಥರ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರೋ, ನಮ್ಮ ಅವರಲ್ಲಿರೋ ನೆಗೆಟಿವಿಟಿ ಅಥವಾ ನೆಗೆಟಿವ್ ಎನರ್ಜಿ ಏನಿರುತ್ತಲ್ಲ, ಅದು ಡೇ ಬೈ ಡೇ ಲೇಯರ್ ಬೈ ಲೇಯರ್ ಕ್ಲೀನ್ ಆಗ್ತಾ ಹೋಗುತ್ತೆ. ಒಂದೇ ಸಲ ಈ ಟೆಕ್ನಿಕ್ನ ಮಾಡೋದ್ರಿಂದ ನಿಮಗೆ ರಿಲೀಫ್ ಸ್ವಲ್ಪ ಸಿಗ್ಬೋದು. ಆದರೆ ಇದನ್ನ ಮಾಡ್ತಾ ಕಂಪ್ಲೀಟಾಗಿ ನಮ್ಮ ಅವರ ಕ್ಲೀನ್ ಆಗುತ್ತೆ. ಮತ್ತು ರಿಸಲ್ಟ್ ಕೂಡ ನೋಡ್ಬೋದು. ನಿಮ್ಮಲ್ಲಿ ಒಂದು ಚೈತನ್ಯ ಕಾಣ್ಬೋದು, ಅಥವಾ ಏನೋ ಒಂದು ಪಾಸಿಟಿವ್ ಫೀಲಿಂಗ್, ಆ ಮೈಕೈ ನೋವೆಲ್ಲ ಏನಿರುತ್ತಲ್ಲ ಅದೆಲ್ಲ ಹೋಗಿರುತ್ತೆ. ಆಮೇಲೆ ಸುಮಾರು ಜನ ಕಾಲು ನೋವು ಅಂತ ಇರ್ತೀರ. ಕಾಲು ನೋವಿಗೆ ಏನು ಪರಿಹಾರ ಅಂದರೆ ಈ ಉಪ್ಪಿನಿಂದ ಕೂಡ ಮಾಡ್ಬೋದು. ಸೇಮ್ ಉಪ್ಪು ಮತ್ತು 1 ಬಕೆಟ್ ಹಾಟ್ ವಾಟರ್, ಎಷ್ಟು ಬಿಸಿ ನೀರನ್ನ ನೀವು ತಡಿತೀರ ಅಷ್ಟು ಬಿಸಿ ನೀರಿಗೆ ಕಲ್ಲು ಉಪ್ಪು ಒಂದು ಹಿಡಿ ಹಾಕೋ ಹತ್ರ 2 ಹಿಡಿಯಷ್ಟು ಕಲ್ಲಿನ ಉಪ್ಪು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆ ಬಿಸಿ ತಡೆಯೋ ಅಷ್ಟು ನಾವು ಕಾಲನ್ನ ಆ ನೀರಲ್ಲಿ ಇಟ್ಕೊಂಡು ಕೂತ್ಕೋಬೇಕು. ಎಷ್ಟೊತ್ತು ಅಂದರೆ ಎಷ್ಟೊತ್ತು ನಿಮಗೆ ಸಾಧ್ಯನೋ ಅಷ್ಟೊತ್ತು ಇಟ್ಕೋಬೋದು, ಅಥವಾ 2 ನಿಮಿಷ ಇಡೋದು ತೆಗಿಯೋದು ಕಾಲು ಮಾಡ್ಬೋದು. ಯಾಕೆಂದರೆ ಒಂದೇ ಸಮ ಬಿಸಿ ತಡೆಯೋಕ್ಕಾಗೋದಿಲ್ಲ. ಸೊ ಆ ಬಿಸಿನ ನೋಡಿಕೊಂಡು ಕಾಲನ್ನ ಉಪ್ಪಿನ ನೀರಲ್ಲಿ ಇಡೋದ್ರಿಂದ ಅದರಲ್ಲೂ ಏನು ನೆಗೆಟಿವಿಟಿ ಆ ಕಾಲಿಂದ ಕೂಡ ಎಲ್ಲ ಹೋಗ್ತಾ ಬರುತ್ತೆ, ಮತ್ತು ನಿಮ್ಮ ಪೇಯ್ನ್ ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಇದನ್ನು ಕೂಡ ನೀವು ಫಾಲೋ ಮಾಡ್ಬೋದು. ತುಂಬ ಕಾಲು ನೋವು ಇರೋವಾಗ ಈ ಥರದ್ದೆಲ್ಲ ರೆಮಿಡೀಸ್ ಚಿಕ್ಕದಾಗಿ ನಾವು ಮನೆಯಲ್ಲೇ ಮಾಡ್ಕೋಬೋದು. ಮತ್ತು ಕೆಲವು ಸಮಯ ನಮ್ಗೆ ಅನಿಸುತ್ತೆ, ಯಾರೋ ಬಂದು ಹೋಗಿರ್ತಾರೆ, ಒಂದೊಂದು ಟೈಮ್ ತುಂಬ ಖುಷಿ ಅನಿಸುತ್ತೆ, ಇನ್ಯಾರೋ ಕೆಲವ್ರು ಬರ್ತಾರೆ, ಬಂದು ಹೋದ್ಮೇಲೆ ಏನೋ ಒಂದು ಜಗಳ, ಕಿರಿಕಿರಿ ಮನೆಯಲ್ಲಿ, ಏನೋ ಯಾಕಪ್ಪ ಬಂದರು, ಒಂಥರ ನೆಗೆಟಿವ್ ಫೀಲ್, ನೆಗೆಟಿವ್ ಥಾಟ್, ಈ ಥರ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಬರೋರಿಗೆ ನಾವು ಬೇಡ ಅನ್ನೋಕ್ಕಾಗಲ್ಲ. ಈ ಥರದ್ದೆಲ್ಲ ಅವಾಯ್ಡ್ ಮಾಡಬೇಕು ಅನ್ನೋವಾಗ ಏನು ಮಾಡಬೇಕು ಅಂದರೆ, ಒಂದು ಚಿಕ್ಕ ಗಾಜಿನ ಬೌಲೇ ಯೂಸ್ ಮಾಡಬೇಕು. ಗಾಜಿನ ಬೌಲಲ್ಲಿ ಕಲ್ಲು ಉಪ್ಪನ್ನ ಹಾಕಿ 4 ದಿಕ್ಕಲ್ಲಿ, ನಮ್ಮ ಮನೆಯ 4 ದಿಕ್ಕಲ್ಲಿ ಆ ಮೂಲೆಗಳಲ್ಲಿ ಇಡಬೇಕು. ಪ್ರತಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆಗೆ ಇದನ್ನು ಚೇಂಜ್ ಮಾಡ್ಬೋದು. ನೀವೇ ನೋಡ್ತೀರಾ, ಅದು ಯಾರಾದರೂ ಬಂದು ಹೋಗಿದ್ರೆ ಅಥವಾ ನೆಗೆಟಿವಿಟಿ ಏನಾದರೂ ಇತ್ತು ಅಂದರೆ ಆ ಉಪ್ಪು ಸ್ವಲ್ಪ ನೀರು ಥರ ಆಗಿರುತ್ತೆ, ಅಥವಾ ಕಲರ್ ಚೇಂಜ್ ಆಗಿರುತ್ತೆ, ಸ್ವಲ್ಪ ಬ್ರೌನಿಶ್ ಆಗಿರುತ್ತೆ. ಸೊ ಇಮಿಡಿಯೇಟ್ಲಿ ನೀವು ಅಮಾವಾಸ್ಯೆ ಪೌರ್ಣಮಿವರೆಗೂ ಕಾಯೋದು ಬೇಡ. ಆ ಥರ ಏನಾದರೂ ಕಲರ್ ಚೇಂಜ್ ಅನಿಸ್ತು ಅಂದರೆ ಇಮಿಡಿಯೇಟ್ ಅದನ್ನು ಟಾಯ್ಲೆಟಲ್ಲಿ ಹಾಕಿ ಫ್ಲಶ್ ಮಾಡಿ ಮತ್ತೆ ಹೊಸ ಉಪ್ಪನ್ನ ಇಟ್ಟು ನೀವು ಅದೇ ರೀತಿ ಕಂಟಿನ್ಯೂ ಮಾಡ್ಬೋದು. ಈ ಥರ ಮಾಡೋದ್ರಿಂದ ನಿಮ್ಮ ಮನೆಗೆ ಯಾವುದೇ ಥರ ನೆಗೆಟಿವ್ ಎನರ್ಜಿ ಬರೋದು ಇಲ್ಲ, ನಿಮಗೂ ಯಾರಿಗೂ ಏನು ಎಫೆಕ್ಟ್ ಕೂಡ ಆಗಲ್ಲ. ಈ ಥರ ಚಿಕ್ಕ ಟಿಪ್ಸ್ನ ಫಾಲೋ ಮಾಡ್ಬೋದು.
ನಾನೀಗ ಮುಂಚೆ ಹೇಳಿದೆ ನೀರಿನ ಬಕೆಟಲ್ಲಿ ಕಲ್ಲು ಉಪ್ಪನ್ನ ಹಾಕಿ ಸ್ನಾನ ಮಾಡೋದು ಹೇಳಿದೆ. ಅದಕ್ಕೂ ಮುಂಚೆ ಅಥವಾ ಅದು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಜಸ್ಟ್ ಏನು ಮಾಡ್ಬೋದು, ತುಂಬ ಈ ಥರ ನೆಗೆಟಿವ್ ಎನರ್ಜಿ ಆಗಿದೆ, ದೃಷ್ಟಿ ಆಗಿದೆ, ಗೊತ್ತಾಗ್ತಾ ಇದೆ ನಿಮಗೆ ಅಂತ ಅಂದರೆ ಅದೇನೂ ಅಲ್ಲ, ಇಟ್ಸ್ ಹೀಟ್ ಸ್ಟ್ಯಾಗ್ನೇಷನ್ ಅಂತ ನಾವು ನಮ್ಮ ಟ್ರೆಡಿಷ್ನಲ್ ಎನರ್ಜಿ ಮೆಡಿಸನ್ನಲ್ಲಿ ನಾವು ಅದನ್ನು ಕರಿತೀವಿ ದೃಷ್ಟಿನ. ಕೆಲವರು ಕಣ್ಣು ದೃಷ್ಟಿ ಇರುತ್ತಲ್ಲ, ಕಣ್ಣು ದೃಷ್ಟಿ ಇಸ್ ನಥಿಂಗ್ ಬಟ್ ಹೀಟ್. ಅದು ನಮ್ಮ ಬಾಡಿ ನಮ್ಮ ಔರಾಗಿ ಹೋಗಿ ಅದು ಏನಾಗುತ್ತೆ, ಹೀಟ್ ಸ್ಟ್ಯಾಗ್ನೇಷನ್ ಆಗುತ್ತೆ. ಆ ಸ್ಟ್ಯಾಗ್ನೇಷನ್ ಆದಾಗ ತುಂಬ ಹಿಂಸೆ ಆಗುತ್ತೆ ಬಾಡಿಯಲ್ಲಿ. ಈ ಥರ ಎಲ್ಲ ನೆಗೆಟಿವಿಟೀಸ್ ಆದಾಗ ನಾವೇನು ಮಾಡಬೇಕಾಗತ್ತೆ, ಒಂದು ಕಾಟನ್ ಬಟ್ಟೆ ಯಾವ ಕಲರ್ ಆದರೂ ಆಗಿರ್ಬೋದು, ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಒಂದು ಸ್ಪೂನಷ್ಟು ಎಣ್ಣೆ ಹಿಂಗೆ ಸವರ್ಬಿಟ್ಟು ಅದನ್ನೇನು ಮಾಡಬೇಕು, ನಾವು ಫ್ರಂಟಿಂದ ಮುಂಭಾಗದಿಂದ 3 ಸಲ ಇಳೆ ತೆಗಿಬೇಕು, ಮತ್ತು ಹಿಂಭಾಗದಿಂದ ಇಳೆ ತೆಗಿಬೇಕು. ಇದನ್ನು ನೀವಾದರೂ ಮಾಡ್ಕೋಬೋದು ಅಥವಾ ನಿಮ್ಮ ಮನೇಲಿ ಯಾರಾದರೂ ದೊಡ್ಡವರಿದ್ದರೆ ಅವ್ರ ಕೈಯಿಂದನಾದರೂ ಮಾಡಿಸ್ಕೋಬೋದು. 3 ಸಲ ಹಿಂಗೆ ಮುಂದೆ 3 ಸಲ ಹಿಂದೆ ಎಲ್ಲ ಈ ಥರ ಮಾಡಿದಾಗ ಏನಾಗುತ್ತೆ, ಆ ಎಣ್ಣೆ ಆ ಹೀಟ್ನ ಎಳ್ಕೊಳ್ಳುತ್ತೆ. ಎಳ್ಕೊಂಡಾಗ ಏನಾಗುತ್ತೆ, ಆ ಕಣ್ಣು ದೃಷ್ಟಿ ಎಲ್ಲ ಹೋಗುತ್ತೆ. ಅದನ್ನು ನೀವು ಬರ್ನ್ ಮಾಡಿಬಿಡ್ಬೇಕು. ಒಂದು ಏನಾದರೂ ಚಿಕ್ಕ ಕರ್ಪೂರ ಇಟ್ಬಿಟ್ಟು ಒಂದು ಬೌಲಲ್ಲಿ ಆ ಬಟ್ಟೆನ ಹಿಡಿದಾಗ ಅದು ಸಂಪೂರ್ಣವಾಗಿ ಬರ್ನ್ ಆಗುತ್ತೆ. ಇದರಿಂದ ಕೂಡ ನಿಮಗೆ ದೃಷ್ಟಿ ಪರಿಹಾರ ಆಗುತ್ತೆ, ದೃಷ್ಟಿ ಹೋಗುತ್ತೆ. ಇನ್ನೂ ಒಂದೇನು ಮಾಡ್ಬೋದು ಅಂದರೆ ಒಂದು ಇಡೀ ಕಲ್ಲುಪ್ಪು, ಅದನ್ನು ನೀವು ಆ್ಯಂಟಿ ಕ್ಲಾಕ್ ವೈಸ್ ಈ ಥರ 3 ಸಲ ತಿರುಗಿಸಿ ಮತ್ತೆ ಈ ಥರ 3 ಸಲ, ನಿಮ್ಗೆ ಏನೂ ಹೇಳ್ಕೊಳಕ್ಕೆ ಬರಲಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಈ ಥರ ಮಾಡೋದ್ರಿಂದನೂ ನಿಮಗೆ ಎಷ್ಟೋ ನೆಗೆಟಿವಿಟಿ ಹೋಗುತ್ತೆ. ಇದನ್ನು ತೊಗೊಂಡು ಹೋಗಿ ಯಾರ ಹತ್ರನೂ ಮಾತಾಡ್ದಿರ ನಿಮ್ಮ ಕಮೋಡಲ್ಲಿ ಹಾಕಿ ಅದನ್ನು ಜಸ್ಟ್ ಫ್ಲಶ್ ಮಾಡಿಬಿಟ್ಟು ಕೈ ಕಾಲು ಮುಖ ತೊಳ್ಕೊಂಡು ಹಿಂದೆ ವಾಪಸ್ ನೋಡಬಾರ್ದು, ಬಂದುಬಿಡಬೇಕು. ಈ ಥರನೂ ಅಷ್ಟೇ ಸತತವಾಗಿ ಒಂದು 2 ದಿನ 3 ದಿನ ಮಾಡಿದ್ರೂ ನಿಮಗೆ ರಿಸಲ್ಟ್ಸ್ ಗೊತ್ತಾಗುತ್ತೆ. ತುಂಬ ಫ್ರೆಶ್ ಆಗಿ ಫೀಲ್ ಮಾಡ್ತೀರಾ, ನೆಗೆಟಿವಿಟಿ ಹೋಗುತ್ತೆ. ನೆಗೆಟಿವಿಟಿ ಅಥವಾ ದೃಷ್ಟಿ ಅಂತ ಏನಂತ ಕರಿತೀವಿ ಅದೆಲ್ಲನೂ ಪರಿಹಾರ ಆಗ್ತಾ ಇರುತ್ತೆ. ಈ ಟೆಕ್ನಿಕ್ಸ್ನ ನೀವು ಕೂಡ ಮನೆಯಲ್ಲಿ ಫಾಲೋ ಮಾಡಿ. ಸೊ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಇದನ್ನು ನಿಮ್ಮ ಹತ್ತಿರದವರು, ನಿಮ್ಮ ಫ್ರೆಂಡ್ಸ್, ರಿಲೇಷನ್ ಅವ್ರಿಗೂ ಈ ವಿಡಿಯೋ ಶೇರ್ ಮಾಡಿ, ಸೊ ದಟ್ ಅವ್ರಿಗೂ ಹೆಲ್ಪ್ ಆಗುತ್ತೆ.